ಒಳಗಡೆಕ್ಕಿಂತ ಜಾಸ್ತಿ ಹೊರಗಡಿಕೆ ಉರಿತೈತಪ್ಪ ಇವು ಹೊಗೆ ಕುಡ್ಕೊಂಡು ಅದಕ್ಕೆ ಕುತ್ಕೊಬಾರ್ದು. ಅದು ಉರಿತಾ ಇಲ್ಲ ಅದ್ರ ಪಾಡಿಗೆ, ಅದು ಗರಿಗಳು ಉರ್ಕೊಂಡು ಸುಮ್ಮನಾಗ್ತವೆ. ನೋಡಿ ಗೈಸ್, ನೀವೇ ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಾಮಿಸಿಂಗ್ ಆಗಿದೆ, ಫುಲ್ ಪ್ರಾಮಿಸಿಂಗ್ ಆಗಿದೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾವು ನಮ್ಮ ಫಾರ್ಮ್ ಹೌಸಿಂದ ಶುರು ಮಾಡ್ತಿದ್ದೀವಿ. ಫಾರ್ಮ್ ಹೌಸಲ್ಲಿ ಇದೀವಿ ಸದ್ಯಕ್ಕೆ, ನೋಡ್ಕೊಂಬಿಡಿ. ಆ್ಯಂಡ್ ಇವತ್ತು ಈ ಜಾಗದಲ್ಲಿ ತುಂಬ ದಿನಗಳಾದಮೇಲೆ, ನನಗೆ ಯಾವಾಗ ಲಾಸ್ಟ್ ಮಾಡಿದ್ದು ನಾವು ಒಂಥರ ನೇಚರ್ ಕುಕ್ಕಿಂಗು ಅಂತ ಗೊತ್ತಿಲ್ಲ, ಸೊ ತುಂಬ ಮುಂಚೆ ಮಾಡಿದ್ದು, ಅದಾದಮೇಲೆ ಮಾಡ್ತಿರೋದು ಇವತ್ತೇ. ಸ್ಪೆಷಲ್ ಏನಪ್ಪ ಅಂದರೆ ನನ್ನ ಹೆಂಡತಿನ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಜೊತೆಯಲ್ಲಿ ನಾವು ನೇಚರಲ್ಲಿ ಕುಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಿಂಪಲಾಗಿ ಒಂದು ರೆಸಿಪಿಯಿಂದ ಶುರು ಮಾಡೋಣ, ಆಮೇಲೆ ಹೋಗ್ತಾ ಬೇರೆ ಏನೋ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತೇನು ಮಾಡ್ತಿದ್ದೀವಿ, ಚಿಕನಲ್ಲಿ ಒಂದು ರೆಸಿಪಿ ಮಾಡ್ತಿದ್ದೀವಿ. ಚಿಕನಲ್ಲಿ ನಾವು ತವಾ ಚಿಕನ್ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಕಾರ್ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಚಿಕನ್ ಫುಲ್ಲು ರೆಡಿಯಾಗಿದೆ. ಆ್ಯಂಡ್ ಇಲ್ಲಿ ನಮ್ಮ ಬಾಂಡ್ಲಿ ಇದೆ, ಬಾಂಡ್ಲಿಗೆ ಬೇಕಾಗಿರೋ ಸಾಮಗ್ರಿಗಳು ರೆಡಿ ಇದೆ. ಕಬಾಬ್ ಪೌಡರ್ನೆಲ್ಲ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಸದ್ಯಕ್ಕೆ ಆ ಥರ ಆಗಿದೆ. ನಾವು ಆ್ಯಕ್ಚುಲಿ ಮೊಟ್ಟೆ ಒಂದು ಹಾಕಬೇಕಾಗಿತ್ತು, ನಾನು ತರದ್ದು ಮರ್ತ್ಬಿಟ್ಟೆ. ಅದಕ್ಕೋಸ್ಕರ ಮೊಟ್ಟೆ ಬದಲು ನೀರನ್ನು ನಾವು ಕೈಯಲ್ಲಿರೋದು ಒಳ್ಳೆ ಹಾಕೋ, ಕೈಯಲ್ಲಿ ಹಂಗೆ ಸೋರ್ಸು ಜಾಸ್ತಿ ಆಯ್ತಾ? ಇಲ್ಲ ಇಲ್ಲ, ಚಿಕನ್ ಎಲ್ಲ ನೀರಾಗಿ ಅಂದ್ಕೋಬೇಕಲ್ಲ, ಅದು ಪರವಾಗಿಲ್ಲ. ನಾನು ಜಾಸ್ತಿ ಆಯ್ತಿಲ್ಲ ಅಂದ್ಕೊಂಡೆ. ಇಲ್ಲ ಇಲ್ಲ, ಅದು ಹಿಂಗೆ ಬಗ್ಸಿದ ತಕ್ಷಣ ಪಿಚಕ್ಕಂತ ಹೋಗ್ಬಿಡ್ತು. ಇಲ್ಲ ಸರಿ ಹಾಕ್ಬೇಕು. ಇನ್ನೂ ಹಾಕ್ಬೇಕು. ಸಡನ್ನಾಗಿ ಡಗ್ಗಂತ ಭಯ ಆಗ್ಬಿಡ್ತು, ನೀನೆಲ್ಲಿ ಬೈತೀಯ ಅಂತ. ಯಾಕೆಂದ್ರೆ ನೀರು ಜಾಸ್ತಿ ಆಯ್ತಲ್ಲ, ನೀರು ಜಾಸ್ತಿ ಆಯಿತು ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ. ಈಗ ನಾವು ಚಿಕನನ್ನು ಒಂದೊಂದಾಗಿ ಹಾಕೋಣ. ಸೌಂಡ್ ಎಫೆಕ್ಟ್ಸ್ ಅವೆಲ್ಲ ಬೇಕು, ASMR ವಿಡಿಯೋ, ಅದಕ್ಕೆ. ಏನೇ ನಗ್ತೀಯಾ? ಚೆನ್ನಾಗಿಲ್ವಾ ಸೌಂಡು? ಹಾಂ, ಸ್ವಲ್ಪ ಎಫೆಕ್ಟ್ಸಲ್ಲಿ BGMಗಳೆಲ್ಲ ಹಾಕೋಕ್ಕಾಗಲ್ಲ, ಕಾಪಿರೈಟ್ಸ್ ಬಿದ್ದುಬಿಡ್ತವೆ. ಅದಕ್ಕೆ ಗೈಸ್ ಈಗ ಸದ್ಯಕ್ಕೆ ಕ್ಲೀನಾಗಿ ಕಲಸಿಟ್ಟಿದ್ದೀವಿ, ಓಕೆನಾ? ಸೊ ಇದನ್ನ ಆಲ್ಮೋಸ್ಟ್ ಒಂದು 3 to 4 ಅವರ್ಸ್ ಬಿಡಬೇಕಾ? ನನ್ನ ಹೆಂಡತಿ ಹೆಂಗೆ ಹೇಳ್ತಾಳೆ ಹಂಗೆ. 2 ಅವರ್ಸ್ ಅಂದರೆ 2 ಅವರ್ಸೇ, 20 ಮಿನಿಟ್ಸ್ ಅಂದರೆ 20 ಮಿನಿಟ್ಸೇ. ಇವಾಗ 3 to 4 ಅವರ್ಸ್ ಅಂದರೆ 3 to 4 ಅವರ್ಸೇ ಬಿಡೋಣ, ಅದಾದಮೇಲೆ ಮಾಡೋಣ. ಸೊ ಸೀದಾ ಕುಕ್ಕಿಂಗ್ ಮಾಡೋ ಸಮಯಕ್ಕೆ ನಿಮಗೆ ಸಿಗ್ತೀನಿ, ಮ್ಯಾರಿನೇಟ್ ಎಲ್ಲ ಆದಮೇಲೆ. ಆಲ್ಮೋಸ್ಟ್ ಒಂದು 5-6 ಅವರ್ ಆಗಿದೆ ಅಂತ ಅಂದ್ಕೊಳ್ಳಿ. ಮ್ಯಾರಿನೇಟ್ ಮಾಡೋಕ್ಕಿಟ್ಟು ಕ್ಲೀನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಈಗ ಔಟ್ಡೋರಲ್ಲಿ ಮಾಡೋಣ ಅಂತ ಹೇಳಿದ್ನಲ್ಲ ಕುಕ್ಕಿಂಗು, ಸೊ ಹಾಗಾಗಿ ಪ್ರಿಪ್ರೇಷನ್ಸ್ನ ಮಾಡ್ಕೊಬೇಕು. ಫಸ್ಟ್ ಪ್ರಿಪ್ರೇಷನ್ ಏನೋ ಔಟ್ಡೋರ್ ಮಾಡ್ತಿದ್ವಿ ಅಂದರೆ ಸ್ವಲ್ಪ ಬೆಂಕಿ ಹಾಕ್ಬಿಟ್ಟು ಮಾಡೋಣ. ಸ್ಟವ್ವು ಗ್ಯಾಸು ಅದೇ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನೋಡಿರಿ ಹಿಂದ್ಗಡೆ ಕಲ್ಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ಒಂದಿಷ್ಟು ಸೌದೆಗಳನ್ನು ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಸೌದೆ ತೊಗೊಳೋದು, ಇಲ್ಲಿ ಹಾಕೋದು, ಬೆಂಕಿಗಿರೋದು, ತವಾ ಇಡೋದು. ಚೇರ್ಗಳು ತೊಗೊಂಬನ್ನಿ, ಎಲ್ಲರೂ ಇಲ್ಲೇ ಕುತ್ಕೊಳ್ಳೋದೆ, ಹೊಗೆ ಕುಡ್ಕೊಂಡು. ಅವ್ರು ಇಲ್ಲೇ ಕುತ್ಕೊಳ್ಳಿ, ಕ್ಯಾಂಪ್ ಫೈರ್ ಆದಂಗೆ ಆಗುತ್ತೆ ಅವ್ರಿಗೆ. ಆ ಫೀಲು ಲೈವ್ ತವಾ ಚಿಕನ್ ರೆಡಿ ಮಾಡಿಬಿಟ್ಟು ಕೊಟ್ಟಂಗೆ ಫೀಲ್ ಬರುತ್ತೆ ಅವ್ರಿಗೂ. ಸೌದೆ ಇಂಪಾರ್ಟೆಂಟು. ಯಾವ ಥರ ಕಾಣ್ತಿದೆ ಮ್ಯಾರಿನೇಷನ್ ಎಲ್ಲ ಆದಮೇಲೆ, ಇನ್ನೂ ಒಂಚೂರು ಕೈ ಆಡಿಸಿಲ್ಲ, ಕ್ಲೀನಾಗಿ ಮ್ಯಾರಿನೇಟ್ ಆಗ್ಬಿಟ್ಟಿದೆ. ಸೊ ಈಗ ಬೆಂಕಿ ಕಡ್ಡಿಗೀರದೆ, ಬೆಂಕಿ ಹಾಕದೆ, ಹತ್ಕೋತಾ ಪಕ್ಕನಾ ಒಂದೇ ಟ್ರೈಗೆ ಸಕ್ಸಸ್ ಆಗೋಯ್ತು. ಹಂಗೆ ಫಸ್ಟ್ ಟೈಮ್ ಗೈಸ್ ಟ್ರೈ ಮಾಡ್ತಿರೋದು ನಾವು ಬೆಂಕಿಯಲ್ಲಿ. ನಾನು ಫಸ್ಟ್ ಮಾಡ್ತಾ ಇರೋದು ಔಟ್ಡೋರಲ್ಲಿ, ಯಾವತ್ತು ಮುಂಚೆನೂ ಇಲ್ಲ. ಹೋಗೆ ಇವಾಗ ಸ್ಮೋಕಿ ಚಿಕನ್ ಆಗುತ್ತೆ ಅದು ತವಾ ಚಿಕನ್ಗಿಂತ. ನಾನು ಇರ್ಲಿಲ್ವಲ್ಲ, ಅದಕ್ಕೆ ಆರೋಗ್ಯ. ನೋಡಿ ನೀವು ಬಂದ ತಕ್ಷಣ ಹತ್ಕೊಂಡ್ಬಿಡ್ತು ಆಟೋಮೆಟಿಕ್ಕಾಗಿ. ಒಳಗಡೆಕ್ಕಿಂತ ಜಾಸ್ತಿ ಹೊರಗಡಿಕೆ ಉರಿತೈತಪ್ಪ ಇವು. ಗೈಸ್ ಕ್ಲೀನಾಗಿ ನಾವೀಗ ಎಣ್ಣೆಯನ್ನು ಹಾಕೋಣ. ಅಲ್ಲ, ಎಣ್ಣೆಗೆ ಬೆಂಕಿ ಎತ್ಕೊಂಡ್ಬಿಡುತ್ತೆ, ಹೇಳೋಕ್ಕಾಗಲ್ಲ. ಈಗ ನಾನಾಗಿದ್ದಿದ್ರೆ ಇವೆಲ್ಲ ಏನೂ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಹಂಗೆ ಚಿಕನ್ ಹಾಕ್ಬಿಡ್ತಾ ಇದ್ದೆ. ಫಸ್ಟ್ ಟೈಮು ಹೇಯ್ ಚೇರ್ ಮೇಲೆ ಕುತ್ಕೊಂಬೇಡ, ಬೆಂಕಿ ಆರುತ್ತೆ, ಕಿಡಿ ಆರುತ್ತೆ, ಸುಮ್ಮನೆ ಇರು. ಅದ್ಯಾಕವ ಕೂತಿದ್ಯಾ? ನೋಡಿ ಗೈಸ್ ನನ್ನ ಹೆಂಡತಿ ಬಟ್ಟೆ ಗಲೀಜಾಗುತ್ತೆ, ಏನು ಲೆಕ್ಕಕ್ಕೆ ತಗೋತಾ ಇಲ್ಲ. ಲಿವರ್ ಪೀಸ್ ಹಾಕಿದ್ದೀನಿ ಗೈಸ್. ಹ್ಞೂ, ನೀನು ಕಾಣಿಸ್ದರೆ ಇದ್ರೆ ಇದೇ ನಡೆಯಲ್ವಲ್ಲ, ಎಪಿಸೋಡೇ ನಡೆಯಲ್ಲ. ಕಾಣಿಸ್ತಿದ್ಯಾ ಗೈಸ್ ನಿಮಗೆ? ಕಾಣಿಸ್ತಿದ್ಯಾ? ಇವಾಗ ಕಾಣಿಸ್ತಿರುತ್ತೆ. ಇರುವಾಗ ನೋಡು, ರೋಸ್ಟಿಂಗ್ ಆಗ್ತಿದೆ ಅಲ್ವಾ? ಕರೆಕ್ಟಾಗಿ ಕ್ಲೀನಾಗಿ ಆಗ್ತೈತೆ. ನೋಡಿ ಯಾವ ಥರ ಆಗ್ತಾಯಿದೆ ಅಂತ. ಸೀದೆ ಹೋಗ್ಬಿಡ್ತಲ್ಲವ ಒಂದು ಪೀಸು.
ಇಟ್ಸ್ ಓಕೆ ಸೀದೋರು ಪರವಾಗಿಲ್ಲ. ಅಷ್ಟೊಂದೇ ಸೀದ್ ಲೆಕ್ಕ ಅಲ್ಲ ಅದು, ಅದು ರೋಸ್ಟ್. ರೋಸ್ಟ್ ಅನ್ಕೊಳ್ಳಿ, ರೋಸ್ಟ್ ಲೆಕ್ಕ. ಉಪ್ಪು ಖಾರ ಏನು ಚೆಕ್ ಮಾಡಿಲ್ಲ ನಾವು, ಸುಮ್ಮನೆ ಇಷ್ಟು ಚಿಕನ್ ಹಾಕ್ಬಿಟ್ವಿ. ಒಂಚೂರು ಉಪ್ಪು ಖಾರ ಹಿಂದೆ ಮುಂದೆ ಇದ್ರೆ ಏನು ಮಾಡೋದು? ಬಿಡು, ನಾನು ಮಾಡ್ತೀನಿ ಕುಡಿ. ಕೈಗೆ ಸುಟ್ಕೊಂಬಿಟ್ಟಿಯಾ? ಎಷ್ಟು ಹೇಳಿದ್ರು ಕೇಳ್ತಾಯಿಲ್ಲ. ನಾನು ಮಾಡ್ತೀನಿ ಅಂತಿದ್ದಾರೆ. ಅಭ್ಯಾಸ ಇಲ್ಲ ಅಂತ ಬೇರೆ ಹೇಳ್ತೀಯ. ನಮ್ದು ಒಂಚೂರು ಹಿಂದೆ ಮುಂದೆ ಯಾರು ನಡೆಯುತ್ತೆ. ಕೈಗೆ ಸುಟ್ಕೊಂಡ್ರು ನಾವು ನಡೆಯುತ್ತೆ, ನಿಮ್ದಂಗೆ ಆಗಲ್ಲ. ಯಾಕೆ ಅಂದರೆ ಹೆಣ್ಮಕ್ಳು ಸೂಕ್ಷ್ಮತೆ ಅಲ್ಲ, ಸುಟ್ಕೊಳ್ದೆ ಇದು ಮಾಡ್ದೇನೆ ಮಾಡೋಕ್ಕಾಗತ್ತೆ ಅಡುಗೆನ. ಅದಕ್ಕೆ ನಾವು ಮಾಡ್ತೀವಿ, ನೀನು ಮಾಡಬೇಡ ಅಂತಿರೋದು. ಹೊಗೆ ಕುಡ್ಕೊಂಡು ಅದಕ್ಕೆ ಕುತ್ಕೊಬಾರ್ದು. ಕುತ್ಕೊಂಡ್ರೆ ಹೆಂಗೆ ಬೇಕೋ ಬರ್ತಾ ಇರೋದು, ಹೊಗೆ ಏನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಪರವಾಗಿಲ್ಲ, ಕ್ಲೀನಾಗಿ ಉರಿತಾ ಇದೆ. ಸ್ಕೂಲ್ ಬೇರೆ ಹೋಗ್ತಿದೆ, ಸ್ಕೂಲ್ ಬೇರೆ ಹೋಗ್ತಾ ಇದೆ. ಸ್ಕೂಲ್ ಹೋಯ್ತಾ ಐತೆ. ಸ್ಕೂಲ್ ನಡ್ಕೊಂಡು ಅದೇ ಕಾಲ್ ಬಂದ್ಬಿಟ್ಟು ಸ್ಕೂಲು ನಡ್ಕೊಂಡು ಹೋಯ್ತೈತೆ. ಸ್ಕೂಲ್ ಬಸ್ ಒಳ್ಳೆ ಕತೆ ನಮ್ಮ ಯಜಮಾನ್ರದ್ದು. ಸ್ವಲ್ಪ ಎಣ್ಣೆ ಹಾಕೋಣ, ಡ್ರೈ ಅನಿಸ್ತಾ ಇದೆ. ನನ್ನ ಮೇಲೆ ಬಂದ್ಬಿಡ್ತೈತೆ. ಹತ್ಕೊತ್ತು ಬೆಂಕಿ ಜೋರಾಗಿ. ಕರೆಕ್ಟ್ ಆಗುತ್ತೆ. ಮುಂದಕ್ಕೆ ತಳ್ಳಿಬಿಡಿ ಇದನ್ನ. ಓಕೆನಾ? ಸ್ಮೋಕಿ ಚಿಕನ್ ರೈಸ್ ಆಯ್ತಾ? ಕುಡಿಯಕ್ಕೆ ಸ್ಟಾರ್ಟ್ ಆಯ್ತಾ? ಇದನ್ನ ಬೇಯಬೇಕು. ನೀನು ಇದು ಬೇಯಿಸ್ತಾ ಇರೋ, ನಾನು ಹೋಗಿ ಇನ್ನೊಂಚೂರು ಸೌದೆ ತೊಗೊಂಬರ್ತೀನಿ. ಸ್ವಲ್ಪ ಗರಿ ಬೇಕು ಗೆ. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಹೇಳಿದ್ನಲ್ಲ, ಫುಲ್ಲು ಫಾಗಿ ವೆದರ್ ಇವಾಗ. ಸೊ ಹಾಗಾಗಿ ಒಂದು ಸ್ವಲ್ಪ ಹಸಿ ಆಗ್ಬಿಟ್ಟಿರುತ್ತೆ ನೀರು ಬಿದ್ದು. ಇಬ್ಬನಿ ಒಂದು ಹಾಡು ಹೇಳಿ ನೋಡೋಣ. ಗೊತ್ತಿಲ್ಲಪ್ಪ, ಅದು ಯಾವುದೋ ಒಂದು ಹಾಡಿದೆಯಲ್ಲ ಇಬ್ಬನಿದು. ಇಬ್ಬನಿ ತಬ್ಬಿದ ರವಿ ತೇಜ ಕಣ್ಣ ತೆರೆದು. ಬೆಂಕಿ ಜಾಸ್ತಿ ಐತಿ. ಈಗ ಏನು ಮಾಡೋದು ಆಗುವುದಿಲ್ಲ, ಬೆಂಕಿ ಜಾಸ್ತಿ ಆಗ್ಬಿಡ್ತು, ಕರಿಗೆಲ್ಲ ಹಚ್ಕೊಂಬಿಟ್ಟಿದೆ. ಹಿಂದಕ್ಕೆ ಹೋಗವ ಸ್ವಲ್ಪ. ಅಪರೂಪಕ್ಕೇನೋ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಹಿಂದೆನೋ ಮಾಡಿಸ್ಬಿಟ್ಟು ಸೌದೆ ಉರಿತಾ ಇಲ್ಲ. ನಾವು ಇದ್ ಕಡೆಯಿಂದ ತಳ್ತಾ ಇದೀವಿ, ಹತ್ ಕಡೆಯಿಂದ ಅದೇ ಸೌದೆ ಬರ್ತಾ ಇದೆ. ಬರೀ ಗರಿ ಮಾತ್ರ ಉರ್ಕೊಂಡು ಹೋಗ್ತಾ ಇದೆ. ದೊಡ್ಡ ಗರಿನೇ ತಂದ್ಬಿಟ್ಟೆ. ಎಷ್ಟು ಬೇಕಾದಂಗೆ ಹೇಳ್ಕೊಂಡು ಹತ್ತಾಗ ಹಾಕೊಳ್ಳೋಣ. ಕಡಿಮೆ ಆಯ್ತಾ ಉರಿ? ತಿಪ್ಪೆ ಎಲ್ಲಮ್ಮ, ಇದು ಎಡೆ ಮೊಟ್ಟೆ ಹಾಕಿದ್ದೀನಿ, ಹತ್ಕೋತಾ ಇದೆ. ಎಣ್ಣೆ ಹಾಕೋಣ? ಸಾಕನ್ಸುತ್ತೆ, ತಡೀರಿ, ಮಧ್ಯ ಇದೆ ಎಣ್ಣೆ ಇದೆಯಾ? ನೋಡಿ ಎಣ್ಣೆ ಇದೆ. ನಾನು ಹೆಂಚಿ ಹೇಳಿದ್ಮೇಲೆ ಮುಗೀತೀವಿ, ಹಾಕಂಗಿಲ್ಲ. ಮುಚ್ಚಿಬಿಟ್ಟೆ, ಸೈಡ್ಗೆ ಇಟ್ಬಿಟ್ಟೆ. ಆಮೇಲೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಇವಾಗ ಒಂದು ಸ್ವಲ್ಪ ಇದೊಳ್ಳೆ ಕಾಡ್ ಮನುಷ್ಯರು ಫೀಲ್ ಕೊಡ್ತಿದೆ. ಎಲ್ಲಿವರೆಗೂ ಬಂದಿದೆ ಕತೆ? ಆಲ್ಮೋಸ್ಟ್ ಆಗಿದೆ ಅನ್ಸುತ್ತೆ. ಇದೊಂದು ಚಿಕ್ಕ ಪೀಸ್ ತಗೊಳ್ಳಿ. ಆಗಿದೆಯಾ? ನೋಡ್ಬೇಕು ನೀವು. ಟೇಸ್ಟ್ ಮಾಡ್ಬಿಡೋಣ. ಓ ಎಣ್ಣೆ ಎಣ್ಣೆ ಎಣ್ಣೆ. ಸಕಲಾಗಿದೆ. ಹೌದಾ? ಪಟ್ ಅಂತ ಹೇಳ್ಬಿಟ್ಟು ತೆಗೆದ್ಬಿಡೋಣ. ತೆಗಿ. ಸ್ವಲ್ಪ ಕಲರ್ ಚೇಂಜ್ ಆಯ್ತೈತೆ, ಬ್ಲ್ಯಾಕಿಗೆ ಸ್ಮೋಕಿಗೆ. ಹಂಗ ಅನ್ಕೊಂಡು ಸಮಾಧಾನ ಮಾಡ್ಕೋಬೇಕು. ಇದೇ ಬಾರ್ಬಿಕ್ಯೂ ಚಿಕನ್. ಆಚೆ ಹೋದ್ರೆ ಎಷ್ಟು 400 ಚಿಲ್ಡ್ರನಾ? ಗೊತ್ತಿಲ್ಲಪ್ಪ ನಂಗೆ. ಗೈಸ್, ಕಲರ್ ಎಲ್ಲ ಪ್ರಾಮಿಸಿಂಗ್ ಆಗಿದೆ. ಬಂದ್ಬಿಡ್ತು ಅವ್ರ ಟ್ಯಾಗ್ ಲೈನ್ ವರ್ಡ್. ನೀವೇ ನಿಮ್ಮ ಕಣ್ಣಾರೆ ನೋಡಿ ಹೆಂಗಾಗಿದೆ. ಒಂಚೂರು ಸೀದಾಗ ಏನು ಮಾಡಕ್ಕಲ್ಲ, ಕೆಲವೊಂದ್ ಕಡೆ ಆಗ್ಬಿಡುತ್ತೆ. ಅದು ಬಿಟ್ರೆ ನಾರ್ಮಲ್ ಆಗಿ ಬೇರೆವೆಲ್ಲ ಸಖತ್ತಾಗಿದೆ. ಟೇಸ್ಟ್ ಮಾಡಲು ನಮ್ಮ ಡ್ಯಾಡಿ ಮಮ್ಮಿ ಬರುವರು. ಅಷ್ಟರಲ್ಲಿ ಇನ್ನೊಂದು ರೌಂಡ್ ಹಾಕ್ಬಿಡೋಣ. ನಾವು ಹಾಕ್ಬಿಡೋಣ. ನೀವು ಗಾರ್ಡನ್ ಅಲ್ಲಿ ಕಾಳಬಾರನ್ ಕುತ್ಕೊಂಡು ಬರೀ ಕುತ್ತೆ ಪೀಸ್ ಸುಟ್ಟಿದ್ರಲ್ಲ, ಅದ್ ನೆನಪಾಗ್ತಿದೆ ವ್ಲಾಗ್. ನನಗೆ ಗ್ಯಾಪ್ ಅಲ್ಲಿ ಏನಾದ್ರು ಚಿಕನ್ ಕೆಳಗಡೆ ಬೀಳ್ಸೋದ್ ಅಂತ ನೋಡ್ತಾ ಇದೀನಿ. ಇಲ್ಲ ಮತ್ತೆ ಇನ್ನೇನ್ ಸಮಾಚಾರ? ಅದೇ ಹೇಳ್ಬೇಕು. ಏನ್ ಅನ್ಸ್ತಿದೆ ನಾನ್ ಮಾಡ್ತಿರೋದು ಹೇಳಿ? ಏನೋ ಒಂದ್ ಸ್ವಲ್ಪ ರಿಸ್ಕ್ ಕಡಿಮೆ ಅನಿಸ್ತಿದೆ. ಮುಂಚೆ ಎಲ್ಲ ಕ್ಯಾಮ್ರಾನು ನಾನೇ ಹ್ಯಾಂಡಲ್ ಮಾಡ್ಬೇಕಾಗಿತ್ತು. ಆಮೇಲೆ ಕುಕ್ ಮಾಡ್ತಿದ್ರೆ ಅಯ್ಯೋ ಸೀದೋಯ್ತಾ ಏನ್ ಕತೆ ಎಲ್ಲ ನೋಡ್ಬೇಕಾಗಿತ್ತು. ಇವಾಗ ಸ್ವಲ್ಪ ರಿಲೀಫ್ ಆಗಿದೆ ಗೈಸ್. ಒಬ್ರು ಸಪೋರ್ಟ್ ಮಾಡಕ್ಕೆ ಎಕ್ಸ್ಟ್ರಾ ಬಂದವ್ರೆ. ಉಲ್ಟಾ ತಿರ್ಸಾಕಿ. ಓಕೆನಾ? ಹಂಗಲ್ಲ
ಹಿಂಗಲ್ಲ ಯಜಮಾನ್ರೆ, ಹಿಂಗ್ ಉಲ್ಟಾ ಹಂಗೆ ನೋಡಿ ಗೈಸ್, ಗಂಡ್ ಮಕ್ಳು ನಾವು ಗೊತ್ತೇ ಆಗಲ್ಲ ಏನೋ. ನಾವೆಲ್ಲ ಒಂದು ಪಿಪಿ ಬರೋದು, ಅದ್ರಲ್ಲಿ ಉದಿವೋ. ಯಾವ ಪಿಪಿ ಜೊತೆ ಸಿಕ್ತೈತ? ಅದಲ್ಲ ಯಜಮಾನ್ರೆ, ಇದು ಒಲೆ ಊದೋದು ಪೈಪಾ ಪಿಪಿ. ಹಾ, ಟೆಸ್ಟ್ ಮಾಡಿ. ಬೆಂದಿದ್ಯಾ? ಬೆಂದಿದೆ. ಉಪ್ಪು ಖಾರ ಹಿಡಿದಿದ್ಯಾ? ಎಲ್ಲ ಹಿಡಿದಿದೆ. ಅಷ್ಟೇ, ನಾನು ನೋಡಿಲ್ಲ. ನಾನು ನೋಡ್ಬಿಡ್ತೀನಿ ಇವಾಗ. ನಾನು ರೆಡ್ ಪೀಸ್ ಒಂದು ತಗೊಳ್ತೀನಿ ಸರ್. ತಿನ್ನಮ್ಮ. 2 ಇದೆ ರೆಡ್ ಪೀಸು. ತಗೋ, ಟೇಸ್ಟ್ ಮಾಡಿ ಹೇಳಿ. ದೊಡ್ಡದು. ತಿನ್ನು, ದೊಡ್ಡದೇ. ಚೆನ್ನಾಗಿದೆ. ಚೆನ್ನಾಗಿದೆ. ಉರಿ ಮುಂದುರಿತೈತೆ, ತವ ಹಿಂದೈತಲ್ಲ. ಕೈ ಉಳ್ಸೋದು ನಂಬಲ್ಲ. ಏರಿ ಪ್ರಾಮಿಸಿಂಗ್ ಆಗಿದೆ. ಜ್ಯೂಸಿ ಆಗಿದೆ. ನಾವು ಹಾಕಿದ್ದು ಎಡೆ ಮೊಟ್ಟೆ ಆಗ್ಲೇ ಮೂರು ಹಾಕಿದ್ದು. ಆ 3 ಹಂಗೆ ಇದಾವೆ. ಅವ್ರು ಉರಿತಾ ಇಲ್ಲ, ಅದ್ರ ಪಾಡಿಗೆ ಅದು ಗರಿಗಳು ಉರ್ಕೊಂಡು ಸುಮ್ಮನೆ ಆಗ್ತವೆ. ಸಾಕ? ಬೆಂದಿದೆ ಅಂತೀಯಾ? ಬೆಂದಿದೆ. ಪಕ್ಕನಾ? ಗೈಸ್, 2ನೇ ರೌಂಡ್ ಚಿಕನ್ನು ಈ ಪರಿಸ್ಥಿತಿಯಲ್ಲಿದೆ. ಇನ್ನೇನು ಎತ್ಬೋದು ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಚೆನ್ನಾಗಾಗಿದೆ. ನಾವು ಇಷ್ಟೊತ್ತು ಮಾಡಿದ್ದು ನೋಡಲಾರ್ದ್ರೆ ನಮ್ಮ ಡ್ಯಾಡಿನೇ ಬಂದ್ಬಿಟ್ಟು ಸೌದೆನ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಒಲೆಗೆ. ತವಾ ಫ್ರೈ ಆಗಲಿ ಮುಂದೆ ಎಲ್ಲ ಹಾಕಿರ್ತಾರಲ್ಲ, ಫಿಶ್ ಇಲ್ಲಿ ಬೇಯಿಸ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಫಿಶ್ ಬೇಯಿಸ್ತಾ ಇರ್ತಾರಲ್ಲ. ಹಂಗೆ ನಾವು ಇವಾಗ ಪ್ರೊಫೆಷ್ನಲಿಸಮ್ ಕಲ್ತ್ಬಿಟ್ಟು ಇಷ್ಟೊತ್ತು ನೂಬ್ಗಳ ಥರ ಮಾಡ್ತಿದ್ವಿ. ಇವಾಗ ನಮಗೂ ಗೊತ್ತಾಗೋಯ್ತು ಹಿಂಗೆ ಮಾಡೋದಂತ. ಏನಮ್ಮ ಇನ್ನೊಂದ್ಸರಿ ಹೇಳಿ. ಹಂಗೆ ಹಾಕ್ಬೇಕು. ಹಂಗ ಹಾಕ್ದಾಗ ಬೆಂಕಿ ಎತ್ಕೊಂಡು 2 ಪೀಸ್ ಹಾಕ್ಬೇಕು ಅಂದ್ರ ಅಮ್ಮ. ಚೆನ್ನಾಗಿದೆ ಸರಿ. 30 ಸರಿ ಮಾಡಿದಕ್ಕಿಂತ ಈ ಸರಿ ಚೆನ್ನಾಗಿದೆ. ಟೇಸ್ಟ್ ವೈಸು ಬೆಂದಿರೋದು. ಅದು ಅವಾಗ ತವಾ ಆಫ್ ಆಗ್ತಿತ್ತಲ್ಲ, ಅಂದ್ರೆ ಬೆಂಕಿ ಆಫ್ ಆಗ್ತಿತ್ತಲ್ಲ, ತವಾನೇ ಆಫ್ ಆಗ್ತಿತ್ತು. ಗುಡುಕ್ತಾ ಇದೆ. ಮಳೆ ಬರ್ದಾರಿದ್ರೆ ಸಾಕು ಸದ್ಯಕ್ಕೆ. ಚೆನ್ನಾಗಿದೆ, ಕ್ಲೀನಾಗಿ ಬಂದಿದೆ. ಇಲ್ಲಿ ಮಿಕ್ಕಿರೋವು ಕುದುಕೆ ಪೀಸ್ಗಳು. ಇಲ್ಲಿ ಯಾರು ತಿನ್ನಲ್ಲ. ನನ್ನ ಹೆಂಡತಿ ನಮ್ಮಮ್ಮ 2 ಕುದುಕೆ ಪೀಸ್. ಅದಕ್ಕೆ ಅದು ಮಾತ್ರ ಲಾಸ್ಟಲ್ಲಿ ಫಿಲ್ಟರ್ ಆಗ್ಬಿಟ್ಟೈತೆ. ನಾಳೆ ತಿನ್ಬೇಕಿನ್ನ. ಏನ್ ಗೊತ್ತಾ, ಎಳ್ನೀರ್ ಕುಡಿಯೋಣ ಅಂತ ಅಂದ್ಬಿಟ್ಟು ತಗೊಂಡ್ ಬಂದ್ವಿ. ಓಕೆನಾ? ಇವಾಗ ನೋಟಿಸ್ ಮಾಡಿದ್ದೇನೆಂದ್ರೆ, ಇಷ್ಟು ದಿನ ಇಲ್ಲಿ ಯಾವ್ದು ಮನೆಗಳಿಲ್ಲ ಸುತ್ತಮುತ್ತ, ಸೊ ಯಾವ್ದು ನಾಯಿಗಳಿಲ್ಲಿ ಇರಲ್ಲ. ಬಟ್ ಇವತ್ತು ಈ ಗಮಕ್ಕೆ ನಾಯಿ ಆ ಊರ್ವರೆಗೂ ಹೋಗಿದೆ, ಅದಕ್ಕೆ ಉಟ್ಕೊಂಡ್ ಬಂದೈತೆ. ಆ ಊರ್ವರೆಗೂ ಹೋಗಿದೆ. ಅವರಿಂದ ನಾಯಿ ಬಂದು ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡು ಬಿಲ್ಡಿಂಗ್ ಹಿಂಗೆ ತಲೆ ಹಾಕ್ಬಿಟ್ಟು ನೋಡ್ತಿತ್ತು ಎಲ್ಲಿಂದ ಬರ್ತಾ ಇದೆ ಅಂತ. ಅದೇನಾದ್ರು ಬಂದ್ರೆ ಏನ್ ಮಾಡಕ್ಕಾಗುತ್ತೆ? ತಗೊಂಡ್ ಇನ್ನೊಂದ್ 2 ಪೀಸ್ ತಿನ್ನೋಗು ಅನ್ಬೇಕಾ? ಅಷ್ಟೇ ಕೊಡೋದು ಕಳ್ಸೋದು. ಓಕೆ, ಸೊ ಗೈಸ್, ಲಾಸ್ಟ್ ರೌಂಡ್ ಆಫ್ ಚಿಕನ್ ತೆಗೆಯುವ ಸಮಯ. ತೆಗೆದ್ಬಿಡಿ ಮೇಡಮ್, ತೆಗೆದ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ಬಿಡೋಣ. ಏನ್ ಕಲರ್ ಕಾಣ್ತಿದ್ಯವ್ವ, ಸೈಡಿ ಹೊಡಿತಾ ಇದೆ. ಅದ್ರೊಳಗೆ ಇಷ್ಟೊಂದು ಜ್ಯೂಸ್ ಇರುತ್ತೆ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆನಾ? ಇಲ್ಲಿ ತೋರಿಸಿದ್ದೀರಿ ನೋಡಿ ಗೈಸ್, ನೀವೇ ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಾಮಿಸಿಂಗ್ ಆಗಿದೆ, ಫುಲ್ ಪ್ರಾಮಿಸಿಂಗ್ ಆಗಿದೆ, ಫುಲ್ ಜ್ಯೂಸಿ ಆಗಿದೆ, ಸಕ್ಕತ್ತಾಗಿದೆ. ನಾವೇ ಅನ್ಕೊಂಡಿರಲ್ಲ ಈ ತರ. ರೊಟ್ಟಿ ತಟ್ಬಿಟ್ಟು ಹಾಕ್ಬಿಟ್ಟು ಗ್ರೀನ್ ಚಿಕನ್ ಮಾಡೋಣ. ಆಯ್ತವ, ಅವತ್ತಕ್ಕ ಹೇಳಿದ್ರಲ್ಲ, ತೋಟದಲ್ಲಿ ಕೆಲಸ ಮಾಡ್ತಿರ್ತಾನೆ, ನೀನು ಚಿಕನ್ ಮಾಡ್ಕೊಂಡು ಹೋಗು, ಅದು ಚಿಕನ್ ಗ್ರೀನ್ ಕಲರೇ ಇರ್ಬೇಕು ಅಂತ. ಹಂಗೆ ಸಕ್ಕತ್ತಾಗಿದೆ ಮಾತ್ರ ನಿಜವಾಗ್ಲೂ. ಇವಾಗ ಎಷ್ಟು ಚೆನ್ನಾಗಿ ಉರಿತಿದೆ ನೋಡಿ. ಎಲ್ಲ ಮುಗಿದ ಮೇಲೆ ಸಕ್ಕತ್ತಾಗಿ ಉರಿತದೆ. ಎನಿವೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ನಮ್ಮ ವ್ಲಾಗ್ ನಿಲ್ವಾಗಿ ನೋಡಕ್ಕೆ. ಐ ಹೋಪ್ ನಿಮ್ಮೆಲ್ರಿಗೂ ಮಜಾ ಬಂತು ಅಂತ, ಇಷ್ಟ ಆಯ್ತು ಅಂತ. ಬೇರೆ ಸೀನರಿ, ಬೇರೆ ಕಾನ್ಸೆಪ್ಟು ಎಲ್ಲ ಡಿಫ್ರೆಂಟ್ ಆಗಿ ಮಾಡಿದ್ವಿ.
ಏನ್ ಅನಿಸ್ತು, ಏನ್ ಕತೆ, ನೆಕ್ಸ್ಟ್ ಏನ್ ಟ್ರೈ ಮಾಡ್ಬೇಕು ಅಂತ ನಿಮ್ದೇ ಸಜೆಷನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಸಜೆಸ್ಟ್ ಮಾಡಿ. ಸೊ ನಮಗೂ ಈಸಿ ಆಗುತ್ತೆ ನೆಕ್ಸ್ಟ್ ಅದ್ರಲ್ಲಿ ಚೂಸ್ ಮಾಡ್ಕೊಂಡು ಯಾವ್ದೋ ಒಂದು ವಿಡಿಯೋನ ಶಾರ್ಟ್ ಲಿಸ್ಟ್ ಮಾಡ್ಬಿಟ್ಟು ಅದನ್ನ ಮಾಡೋದಕ್ಕೆ ಆ ಕಾನ್ಸೆಪ್ಟ್ ಅಲ್ಲಿ. ಎನಿವೇ ಥ್ಯಾಂಕ್ ಯು ಸೋ ಮಚ್. ಹೇಳ್ಬಿಡು ನೀನೇನಾರು. ಥ್ಯಾಂಕ್ ಯು ಎಲ್ಲರಿಗೂ ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಯ್, ಸಿ ಯು. ನಾನು ಹುಡುಗಿ ತರ ಬಾಯ್. ಓಕೆ, ಲೆಟ್ಸ್ ಗೋ. ನನ್ ಕಾಲ್ ಜೋಬ್ ಇಟ್ಕೊಂಡಿದೆ. ಪಾಪ ಎಫರ್ಟ್ ಹಾಕಿ ಮಾಡ್ಬಿಟ್ಟಿದ್ಯಾ. ಅಯ್ಯಮ್ಮ. ಸ್ವೀಕರಿಸಿ ಮೇಡಮ್, ಸ್ವೀಕರಿಸಿ. ತಿನ್ನಿ, ಎಷ್ಟು ಬೇಕೋ ಅಷ್ಟು ತಿನ್ನಿ, ಆರಾಮಾಗಿ ತಿನ್ನಿ. ಎಲ್ಲ ನನಗೇನಾ?